ನಮಸ್ಕಾರ ದೇವರು. ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಒಂದು ಕಂಪ್ಲೀಟ್ ಈವೆಂಟ್ ಪ್ಯಾಕೇಜ್ ಒಪ್ಕೊಂಡಿದ್ದೆ. ಸೊ ಅವರ ಟ್ರಾವೆಲಿಂಗು, ಅವರ ಅಕಾಮಿಡೇಷನ್ನು, ಅವ್ರ ಆ್ಯಕ್ಟಿವಿಟೀಸು ಆ್ಯಂಡ್ ಅವ್ರ ಸೆಲೆಬ್ರೇಷನ್ಸು ಕಂಪ್ಲೀಟ್ ಉಸ್ತುವಾರಿ ನಂದೇ ಇತ್ತು. ಸೂಪರ್. ಸೊ ಹೋಗ್ತಿದ್ದಂಗೆ ಫಸ್ಟು ನಾವು ಸಾಮಾನೆಲ್ಲ ಗಾಡಿಗೆ ತುಂಬ್ಕೊಂಡು ರೆಸಾರ್ಟ್ಗೆ ಹೋದ್ವಿ. ರೆಸಾರ್ಟು ಅಷ್ಟೇ, ಅವ್ರಿಗೆ ಯಾವ ರೀತಿ ಬೇಕಿತ್ತು ಅದೇ ರೀತಿ ಅವ್ರಿಗೆ ಫೋಟೋಸ್ ಎಲ್ಲ ಕಳಿಸಿ ಓಕೆ ಆದಮೇಲೆ ರೆಸಾರ್ಟ್ ಬುಕ್ಕಿಂಗ್ ಮಾಡಿಕೊಂಡು, ಸೊ ಕಸ್ಟಮರ್ ಬೇಕಿಂತ ಮುಂಚೆನೇ ನಾವು ರೆಸಾರ್ಟ್ಗೆ ಹೋಗಿ ಡೆಕೋರೇಷನ್ ಶುರು ಮಾಡ್ಕೊಂಡಿದ್ವಿ. ಹೊಟ್ಟೆಗೆ ಬಿದ್ದಿಲ್ಲ ಅಂದರೆ ಹೆಂಗೆ, ಹೋಯ್ತಿದ್ದಂಗೆ ಬ್ಯಾಟಿಂಗ್ ಮುಗಿಸ್ಕೊಂಡು ಸೀದಾ ರೂಮ್ಗೆ ಹೋದ್ವಿ. ರೂಮಿಗೆ ಬಂದು ನಾವು ತಂದಿರೋ ಸಾಮಾನೆಲ್ಲ ಕೆಳಗಡೆ ಹಾಕೊಂಡು 3 ಜನ ಕೆಲಸ ಮಾಡಕ್ಕೆ ಶುರು ಮಾಡಿದ್ವಿ. ಅಂಡ್ ಇದು ಡೆಕೋರೇಷನ್ ಅಷ್ಟೇ, ಕಸ್ಟಮರ್ಗೆ ಯಾವ ರೀತಿ ಬೇಕಿತ್ತು ಅದೇ ರೀತಿ ನಾವು ಕೊಟ್ಟಿದ್ವಿ. ಅವ್ರಿಗೆ ಫೈರ್ ಎಂಟ್ರಿ ಬೇಕಿತ್ತು, ಫುಲ್ ಫಾಗಿ ಇರಬೇಕಿತ್ತು, ಆಮೇಲೆ ಅವ್ರಿಗೆ ಎಗ್ಲೆಸ್ ಕೇಕೆ ಬೇಕಿತ್ತು. ಪ್ಯೂರ್ ವೆಜಿಟೇರಿಯನ್ಸ್. ಕನಕ್ಪುರ್ ಸೈಡ್ಗೆ ಹೋಗ್ಬಿಟ್ಟು ಅಲ್ಲಿ ಲೋಕಲಲ್ಲಿ ಹೋಗಿ ಕೇಕ್ ಹುಡ್ಕೋದೇ 1 ಅವರ್ ಟಾಸ್ಕ್ ಆಗೋಯ್ತು. ಸೊ ಔಟ್ಬಿಟ್ಟು ಈ ಥರ ಬಂತು. ಬಂದಿರೋ ಗೆಸ್ಟ್ಗೆ ಊಹೆನೂ ಇರಲಿಲ್ಲ ಅವ್ರ ಸೆಲೆಬ್ರೇಷನ್ಸ್ ಹೇಗಿರುತ್ತೆ ಅಂತ. ಅವ್ರು ಎಂಟ್ರಿ ಕೊಡ್ತಿದ್ದಂಗೆ ಫುಲ್ ಫೈರು. ಅಯ್ಯೋ ಬೆಂಕಿ. ಸೊ ಆ್ಯಂಡ್ ಡೋರ್ ಓಪನ್ ಮಾಡ್ತಿದ್ದಂಗೆ ರೂಮ್ ಫುಲ್ಲು ಫಾಗು ಆ್ಯಂಡ್ ಕಸ್ಟಮರ್ ಅಂತೂ ತುಂಬ ಖುಷಿಪಟ್ಟರು. ಸೊ ಇದಕ್ಕಿಂತ ನಮ್ಗೆ ಇನ್ನೇನು ಬೇಕು ಹೇಳ್ರಿ. ಹಾಯ್ ಎವ್ರಿವನ್, ರಿವ್ಯೂ ತೊಗೊತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ಈವೆಂಟನ್ನು ನಾವು ಒಪ್ಕೊಂಡಿದ್ದು. ಆ್ಯಂಡ್ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಈ ಡೆಕೋರೇಷನ್ಸ್ ಇದೆಯಾ? ಡೆಕೋರೇಷನ್ ಅಂತೂ ಸೂಪರ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ನೀವು ಹೆಂಗೆ ಯಾವ ರೀತಿ ಹೇಳಿದ್ರಿ ಅದೇ ರೀತಿನೇ ಮಾಡಿರಾ? ಓಕೆ, ಥ್ಯಾಂಕ್ ಯು ವರ್ಷಿತ್ ಗೌಡ, ಪ್ರಶಾಂತ್ ಅವ್ರಿಗೆ ತುಂಬಾ ಥ್ಯಾಂಕ್ ಯು. ನಮಗೆ ತುಂಬಾ ವರ್ಷದಿಂದ ಆಸೆ ಇತ್ತಿದ್ದು, ಸ್ವಾಮಿ ಅವ್ರಿಗೆ ತುಂಬಾ ಆಸೆ ಇತ್ತದು, ಅದು ಈಡೇರ್ತು, ನಿಮ್ಮಿಂದ ಈಡೇರ್ತು ಇವತ್ತು. ಥ್ಯಾಂಕ್ ಯು. ಯಾವಾಗಲೂ ಚಿರಋಣಿ. ಸೊ ನೀವೆಲ್ಲರ ಈ ಥರ ಈವೆಂಟ್ ಬೇಕಿತ್ತು ಅಂದರೆ, ಈವೆಂಟ್ ಮುಗೀತಿದ್ದಂಗೆ ಮನೆ ಕಡೆಯಿಂದ ನನಗೊಂದು ಫೋನ್ ಬರುತ್ತೆ. ಸೊ ಸ್ಯಾಡ್ ನ್ಯೂಸ್ ಆಗಿರುತ್ತೆ. ಸೊ ನಾನು ಈವೆಂಟಿಂದ ಹೊರಡಬೇಕಾಗತ್ತೆ. ಸೊ ಅಲ್ಲಿ ನೋಡ್ಕೊಳ್ಳಿಕ್ಕಿಂತ ಬೇರೆ ಹುಡುಗರನ್ನ ಕರೆಸಿ ನಾನು ನಮ್ಮ ಮನೆಗೆ ತೆರಡ್ತೀನಿ.